ಇನ್ನು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ಹಿನ್ನೆಲೆ ಸಿದ್ದರಾಮಯ್ಯ ಮತ್ತು ಕುಟುಂಬದ ವಿರುದ್ಧ ತನಿಖೆ ಆರಂಭವಾಗಲಿದೆ. ದೂರುದಾರರಿಂದ ಹೇಳಿಕೆ ದಾಖಲೆಯನ್ನ ಪಡೆಯಲಿದ್ದಾರೆ. ಎಫ್ಐಆರ್ ದಾಖಲಾದ ನಂತರ ಮುಂದೇನು ಏನಾಗುತ್ತೆ ಅನ್ನೋದರ ಬಗ್ಗೆ ಒಂದಷ್ಟು ಸಹಜವಾದಂತಹ ಪ್ರಶ್ನೆ ಇರುತ್ತೆ. ತನಿಖೆ ಆರಂಭವಾಗುತ್ತೆ 1996ರಿಂದ 2023ರವರೆಗೆ. ಒಂದ್ ಕಡೆ ದೂರುದಾರರಿಂದ ಹೇಳಿಕೆ, ದಾಖಲೆಗಳ ಪರಿಶೀಲನೆ, ಮೂಲ ಮಾಲೀಕರು, ಅಧಿಕಾರಿಗಳಿಗೆ ಕೂಡ ನೋಟಿಸ್ ಅನ್ನು ನೀಡಲಾಗುತ್ತೆ. ಸಿಎಂ ಪತ್ನಿ ಸೇರಿದಂತೆ ಇತರೆ ಆರೋಪಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗುತ್ತೆ. ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಬೇಕು. ಲೋಕಾಯುಕ್ತ ಪೊಲೀಸರು ಈಗ ಬಂಧಿಸೋದು ಅವರ ವಿವೇಚನೆಗೆ ಬಿಟ್ಟಂತ ವಿಚಾರ. ಯಾರನ್ನ ಬಂಧಿಸಬೇಕು ಏನು ಅನ್ನೋದ್ರ ಬಗ್ಗೆ ಕೂಡ ಅವರು ಕಾಲ್ ತೆಗೆದುಕೊಳ್ಬಹುದು. ತನಿಖಾಧಿಕಾರಿಗೆ ಬಿಟ್ಟಂತ ವಿಚಾರ ಇದು. ಬಂಧನದ ಭೀತಿ ಇದ್ರೆ ಸಿಎಂ ಸೇರಿ ಎಲ್ಲಾ ಆರೋಪಿಗಳಿಂದ ಅರ್ಜಿ, ನಿರೀಕ್ಷಣಾ ಜಾಮೀನು, ಬೇಲ್ಗೆ ಅವರು ಅಪ್ಲೈನ ಮಾಡಬಹುದು. ಏನಾದರೂ ಬಂಧನದ ಭೀತಿ ಇರುವಂತಹ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಇದು ಎಫ್ಐಆರ್ ದಾಖಲಾದ ನಂತರ ಮುಂದೇನು ಅಂತ ಪ್ರಕ್ರಿಯೆ ಒಂದು. ಸಿದ್ದರಾಮಯ್ಯ ಮತ್ತು ಕುಟುಂಬದ ವಿರುದ್ಧ ತನಿಖೆ ಆರಂಭ ಆಗುತ್ತೆ, ಅದೊಂದು ಪಾಠ. ಆದರೆ ಇನ್ನೊಂದು ಕಡೆ ಈ ದೂರು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರ ಹೇಳಿಕೆ ಮತ್ತು ಅವರು ಕೊಟ್ಟಿರುವಂಥ ದೂರಿಗೆ ಬೇಕಾದಂಥ ದಾಖಲೆ ಏನು ಅದೆಲ್ಲವನ್ನು ಕೂಡ ಪಡೆಯುವಂಥ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಏನು ಬಹಳ ಮುಖ್ಯವಾಗಿ ಪೊಲೀಸರು 1996 ಎಲ್ಲಿಂದ ಇದೆಲ್ಲ ಆರಂಭ ಆಯ್ತಲ್ಲ ಅಲ್ಲಿಂದ ಇಲ್ಲಿವರೆಗೆ 2023ರವರೆಗೆ ಏನೇನು ಮೂಲ ಮಾಲೀಕರು ಆ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಲಾಗುತ್ತೆ. ಮೊದಲು ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಏನು ಇವರಿಗಿರುವಂಥ ಅಂದರೆ ಏನೀಗ ಅಕ್ಯೂಸ್ಡ್ ಇದ್ದಾರೆ ಅವ್ರಿಗಿರುವಂಥ ಆಪ್ಷನ್ಸ್ ಏನು ಅಂತಂದರೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಫ್ಐಆರ್ಗೆ ತಡೆಯಾಜ್ಞೆ ಸಿಕ್ಕರೆ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತೆ. ರಾಜ್ಯಪಾಲರ ಅನುಮತಿ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಬಹುದು. ರಾಜ್ಯಪಾಲರ ಅನುಮತಿಗೆ ತಡೆ ಸಿಕ್ಕರೂ ಕೂಡ ಸಿದ್ದರಾಮಯ್ಯಗೆ ರಿಲೀಫ್ ಸಿಗುತ್ತೆ. ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವಂತಹ ಸಿಎಂ ಲೀಗಲ್ ಟೀಮ್ ಮುಂದಿನ ಹೆಜ್ಜೆ ಹೇಗಿರಬೇಕು, ಲೀಗಲ್ ಫೈಟ್ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಕೂಡ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾದ್ಮೇಲೆ ಏನೆಲ್ಲ ಸಿಎಂ ಮತ್ತು ಉಳಿದಂಥವರಿಗೆ ಯಾರ ಮೇಲೆ ಆರೋಪ ಇದೆ ಅವರಿಗೆ ಇರುವಂತಹ ದಾರಿ ಏನು, ಮುಂದಿನ ಆಪ್ಷನ್ಸ್ ಏನು ಅಂತ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಮ್, ಇದೀಗ ಎಫ್ಐಆರ್ ದಾಖಲಾಗಿದೆ. ಸಾಮಾನ್ಯವಾಗಿ ಜನರಿಗಿರುವಂತಹ ಪ್ರಶ್ನೆ, ಒಮ್ಮೆ ಎಫ್ಐಆರ್ ದಾಖಲಾದ ಮೇಲೆ ಮುಂದೇನಾಗುತ್ತೆ ಅನ್ನೋದು ಒಂದು. ಎರಡನೇದಾಗಿ ಸಿದ್ದರಾಮಯ್ಯನವರಿಗೆ ಏನಾದರೂ ಈ ಕೇಸ್ನಲ್ಲಿ ಇನ್ನಷ್ಟು ಸಂಕಷ್ಟ ಎದುರಾದ್ರೆ ಮುಂದೆ ಯಾವೆಲ್ಲ ಆಪ್ಷನ್ಗಳಿದೆ ಇದರ ಬಗ್ಗೆ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋದಾದ್ರೆ ರಾಮ್. ಅವಿನಾಶ್, ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವರ ತವರು ಜಿಲ್ಲೆ ಏನು ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಮುಂದೆ ಏನು ಅಂತೇಳಿ ಪ್ರಶ್ನೆ ಉದ್ಭವವಾಗಿದೆ. ಯಾಕಂದರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿ ಆ ಪ್ರತಿಗಳನ್ನು ಅವರು ಏನು ಸಂಬಂಧಪಟ್ಟವರಿಗೆ ತಲುಪಿಸಬೇಕಾಗಿತ್ತು ಅದನ್ನು ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ. ಮೈಸೂರಿನಿಂದ ನೇರವಾಗಿ ಬೆಂಗಳೂರಿಗೆ ಹೋಗಿ ಆ ನ್ಯಾಯಾಲಯಕ್ಕೆ ಒಂದು ಪ್ರತಿಯನ್ನು ಸಲ್ಲಿಸುವಂಥದ್ದು, ಮತ್ತೊಂದು ಪ್ರತಿಯನ್ನು ಲೋಕಾಯುಕ್ತದ ಕೇಂದ್ರ ಕಚೇರಿಗೆ ತಲುಪಿಸುವಂಥದ್ದು, ಮತ್ತೆ ಮತ್ತೊಂದು ಪ್ರತಿಯನ್ನು ದೂರುದಾರ ಸ್ನೇಹಮಯಿ ಕೃಷ್ಣಗೆ ಕೊಡಬೇಕು. ಅದಕ್ಕಾಗಿ ಈಗ SP ಅವರು ಉದೇಶ್ ಅವರಿಗೆ ಲೋಕಾಯುಕ್ತ ಕಚೇರಿಯಲ್ಲಿ ಕಾದು ಕುಳಿತಿದ್ದಾರೆ. ಸುಮಾರು 5:30ರ ಸುಮಾರಿಗೆ ಈ ಒಂದು ಏನು ಸ್ನೇಹಮಯಿ ಕೃಷ್ಣ ಕಚೇರಿಗೆ ಬಂದು ಆ ಒಂದು ಎಫ್ಐಆರ್ ಕಾಪಿಯನ್ನು ಪಡೆದುಕೊಳ್ತಾರೆ. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏನು ನ್ಯಾಯಾಲಯ ಆದೇಶವನ್ನು ಸೂಚನೆ ನೀಡಿತ್ತು ಅದರಂತೆಯೇ ಅದೇ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿರುವುದಾಗಿ ಆ ಸೆಕ್ಷನ್ಗಳು ಸಾಕಷ್ಟು ಗಂಭೀರ ಪ್ರಕರಣಗಳಾಗಿದೆ. ಅಂದರೆ ಜಾಮೀನು ರಹಿತ ಸೆಕ್ಷನ್ಗಳೇ ಅಲ್ಲಿ ಹೆಚ್ಚಾಗಿ ಇರೋದ್ರಿಂದಾಗಿ ಖಂಡಿತವಾಗಿಯೂ ಎಫ್ಐಆರ್ ದಾಖಲಾದ ನಂತರ ಇದು ಸಿದ್ದರಾಮಯ್ಯಗೆ ಸಾಕಷ್ಟು ಸಂಕಷ್ಟಗಳನ್ನ ತಂದೊಡ್ತದೆ ಅನ್ನೋದು ಕಾನೂನು ಪಂಡಿತರ ಒಂದು ಲೆಕ್ಕಾಚಾರ ಆಗಿದೆ. ಹೀಗಾಗಿ ಎಫ್ಐಆರ್ ದಾಖಲಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪತ್ನಿ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಆ ಜಮೀನು ಮಾರಾಟ ಮಾಡಿದಂತಹ ದೇವರಾಜ್ ನಾಲ್ವರು ಸಹ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿಕೊಳ್ಬೇಕಾಗ್ತದೆ. ಯಾಕಂದರೆ ಈಗಾಗಲೇ ಕೋರ್ಟ್ ಆ ಒಂದು ಏನು ಆದೇಶವನ್ನು ನೀಡುವಂತಹ ಸಂದರ್ಭದಲ್ಲೇ 3 ತಿಂಗಳ ಒಳಗಾಗಿ ಈ ಪ್ರಕರಣದ ಸಮಗ್ರ ತನಿಖೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತ ಸೂಚನೆ ನೀಡುವಂತಹ ಸಂದರ್ಭದಲ್ಲಿ ಆ ಒಂದು ಏನು ತನಿಖಾಧಿಕಾರಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ನೀಡಿದೆ. ಅಂದರೆ ಎಲ್ಲವನ್ನೂ ಸಹ ಅವರ ವಿವೇಚನೆಗೆ ಬಿಟ್ಟಿದೆ. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಯಾರನ್ನು ಬೇಕಾದ್ರೂ ವಶಕ್ಕೆ ಪಡೆದುಕೊಳ್ಬಹುದು. ಮತ್ತೆ ಅವರಿಗೆ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಕರೆಯುವಂತಹ ಎಲ್ಲ ಅಧಿಕಾರ ಸಹ ಆ ಒಂದು ಏನು ತನಿಖಾಧಿಕಾರಿಗೆ ನೀಡಿದೆ. ಇದರ ಜೊತೆಗೆ ಈಗ ಸದ್ಯಕ್ಕೆ ಈಗ ಎಫ್ಐಆರ್ ದಾಖಲಾದ ನಂತರ ಏನು ದೂರುದಾರ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರಿಂದ ಒಂದು ಲಿಖಿತ ಹೇಳಿಕೆಯನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಅವರಿಗೆ ಸಂಬಂಧಪಟ್ಟಂತಹ ದಾಖಲೆಗಳೇನಿದೆ ಅವರ ಬಳಿ ಇರುವಂತಹ ಎಲ್ಲ ದಾಖಲೆಗಳನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ವಿಚಾರಣೆಗಾಗಿ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಇದರ ಜೊತೆಗೆ ಏನು ಈಗಾಗಲೇ ತಾವು ಹೇಳಿದಂತೆ 1997ರಿಂದ ಆರಂಭವಾದಂತಹ ಈ ಒಂದು ಏನು ಹಗರಣದ ಕುರಿತಾದಂತಹ ವಿಚಾರ 2021ರವರೆಗೂ ಸಹ ಸಾಗಿ ಬರ್ತದೆ. ಅದರ ಸಮಗ್ರವಾದಂತಹ ದಾಖಲೆಗಳನ್ನು ಕಲೆ ಹಾಕುವಂಥದ್ದೇ ಈಗ ಸವಾಲಿನ ವಿಚಾರ ಆಗಿರುವಂಥದ್ದು. ಯಾಕಂದರೆ ಕೇಳಿ ಇದು ಕೇವಲ 1 ವರ್ಷ 2 ವರ್ಷ 3 ವರ್ಷದ ಹಿಂದೆಲ್ಲ ಸುದೀರ್ಘವಾದಂತಹ ಒಂದು ಇತಿಹಾಸ ಇದೆ. ಅಂದಿನಿಂದಲೂ ಸಹ ಸಾಕಷ್ಟು ಅಂದರೆ ನ್ಯಾಯಾಲಯದಲ್ಲಿ ತಾವು ಆ ಒಂದು ಕಲಾಪಗಳು ನಡೆಯುವಂತಹ ಸಂದರ್ಭದಲ್ಲಿ ಖುದ್ದು ನ್ಯಾಯಾಧೀಶರು ಮತ್ತು ವಕೀಲರುಗಳು ವಾದ ಮಾಡಬೇಕಾದ್ರೂ ಸಹ ಆ ವಿಚಾರಗಳು ಸಾಕಷ್ಟು ಬಾರಿ ಪ್ರಸ್ತಾಪ ಆಗಿತ್ತು. ಅಂದರೆ ಏನು ವಿಚಾರಗಳು ಇಷ್ಟೊಂದು ಬಾರಿ ತಪ್ಪುಗಳಾಗಿರುವಂಥದ್ದು, ಇಷ್ಟೊಂದು ನಿಯಮಗಳನ್ನು ಉಲ್ಲಂಘನೆ ಮಾಡಿರುವಂಥದ್ದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲರನ್ನೂ
ಕಾಡ್ತಾ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಬೇಕು. ಅದನ್ನ ನೋಡಿದರೆ 1997ರಲ್ಲಿ ಆ ಒಂದು ಜಮೀನು ಏನು ಈಗ ಬದಲಿ ನಿವೇಶನಗಳನ್ನ ಪಡ್ಕೊಂಡಿದ್ರೆ 3 ಎಕರೆ 16 ಗುಂಟೆ ಸರ್ವೆ ನಂಬರ್ 464 ಅದರ ಒಂದು ನೋಟಿಫಿಕೇಶನ್ ಆಗಿರ್ತದೆ 97ರಲ್ಲಿ. 98ರಲ್ಲಿ ಆ ನೋಟಿಫಿಕೇಶನ್ ಅನ್ನ ಕೈ ಬಿಡುವಂತ ಕೆಲಸ ಆಗ್ತದೆ. 2004ರಲ್ಲಿ ಆ ಒಂದು ಜಮೀನನ್ನ ದೇವರಾಜಿಂದ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿಯನ್ನ ಮಾಡ್ತಾರೆ. 2005ರಲ್ಲಿ ಆ ಒಂದು ಜಮೀನನ್ನ ಕೃಷಿ ಭೂಮಿಯಿಂದ ವಸತಿಗೆ ಒಂದು ಕನ್ವರ್ಷನ್ ಮಾಡಿಸುವಂತ ಕೆಲಸ ಆಗ್ತದೆ. ಮತ್ತೆ 2010ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಒಂದು ಗಿಫ್ಟ್ ಡೀಡ್ ಆಗಿ ಆತ ಅಂದ್ರೆ ಸಹೋದರಿಗೆ ನೀಡುವಂತ ಕೆಲಸ ಆಗ್ತದೆ. ಅದಾದ ನಂತರ 2014ರಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅರ್ಜಿಯನ್ನ ಕೊಡ್ತಾರೆ. ಅಂದ್ರೆ ನನ್ನ ಜಮೀನನ್ನ ಮುಡಾದವರು ತೆಗೆದುಕೊಂಡು ಬಿಟ್ಟಿದ್ದಾರೆ ಕಾನೂನು ಬಾಹಿರವಾಗಿ, ನನಗೆ ಬದಲಿ ಭೂಮಿಯನ್ನ ಕೊಡಬೇಕು ಅಂತೇಳಿ ಪ್ರಕ್ರಿಯೆಗಳು ನಡೆದು 2017ರಲ್ಲಿ ಅವರಿಗೆ ಜಮೀನನ್ನ ಕೊಡುವುದಕ್ಕೆ ತೀರ್ಮಾನ ಆಗ್ತದೆ. 2021ರಲ್ಲಿ 14 ಬದಲಿ ನಿವೇಶನ ಕೊಡ್ತಾರೆ. ಆದ್ರೆ ಇಲ್ಲಿ ಸಾಕಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ಇಲ್ಲಿ ಕಲೆ ಹಾಕಬೇಕಾಗ್ತದೆ. ಯಾಕಂದ್ರೆ 2002ರಲ್ಲೇ ಮುಡಾ ಅಲ್ಲಿ ನಿವೇಶನವನ್ನ ಮಾಡಿ ಹಂಚಿಕೆಯನ್ನ ಮಾಡಲಾಗಿತ್ತು ಜನರಿಗೆ ಅನ್ನೋ ಒಂದು ಮಾಹಿತಿಯನ್ನ ನ್ಯಾಯಾಲಯಕ್ಕೂ ಸಹ ಸಲ್ಲಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕಲೆ ಹಾಕಬೇಕಾಗ್ತದೆ. ಮತ್ತೆ 2004ರಲ್ಲಿ ಆತ ಏನು ಖರೀದಿಯನ್ನ ಮಾಡಿದ್ರು ಆ ಖರೀದಿಯ ದಾಖಲೆಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಮತ್ತೆ 2005ರಲ್ಲಿ ಜಿಲ್ಲಾಧಿಕಾರಿಗಳೇ ಖುದ್ದಾಗಿ ಆ ಜಾಗಕ್ಕೆ ಹೋಗಿ ನಾವು ಏನು ಕೃಷಿ ಭೂಮಿಯಿಂದ ವಸತಿಗೆ ಕನ್ವರ್ಷನ್ ಮಾಡಿಕೊಟ್ಟಿದ್ದೇವೆ ಅಂತ ಒಂದು ಹೇಳಿಕೆ ಮತ್ತೆ ದಾಖಲೆಯಲ್ಲಿ ಲಭ್ಯ ಇದೆ. ಆದರೆ 2002ರಲ್ಲಿ ಆಲ್ರೆಡಿ ನಿವೇಶನ ಆಗಿದ್ದಂತನ್ನ ಜಿಲ್ಲಾಧಿಕಾರಿಗಳು ಹೇಗೆ ಹೋದ್ರು, ಆಗ ಜಿಲ್ಲಾಧಿಕಾರಿಗಳು ಯಾರಾಗಿದ್ರು ಅವರನ್ನು ಸಹ ಈ ಒಂದು ವಿಚಾರಣೆಯ ಭಾಗವಾಗಿ ನೋಡಬೇಕಾಗ್ತದೆ. ಮತ್ತೆ 2010ಕ್ಕೆ ಅವರಿಗೆ ಗಿಫ್ಟ್ ಡೀಡ್ ಅನ್ನ ಕೊಟ್ಟರು. ಆ ಗಿಫ್ಟ್ ಡೀಡ್ ದಾಖಲೆಗಳನ್ನ ಪರಿಶೀಲಿಸಬೇಕಾಗ್ತದೆ. ಯಾಕಂದ್ರೆ ಕೃಷಿ ಭೂಮಿಯನ್ನ ಅಲ್ಲಿ ಅಗೇನ್ ಅವರು ಕೃಷಿ ಕನ್ವರ್ಷನ್ ಆಗಿ ವಸತಿ ಉದ್ದೇಶಕ್ಕೆ ಬಂದಿದ್ದ ಮತ್ತೆ ಕೃಷಿ ಭೂಮಿಯಾಗಿಯೇ ಗಿಫ್ಟ್ ಡೀಡ್ ಅನ್ನ ತೆಗೆದುಕೊಂಡಿದ್ದಾರೆ. ಸೊ ಆ ದಾಖಲೆಯನ್ನು ಪರಿಶೀಲನೆ ಮಾಡುವಂತ ಕೆಲಸ ಆಗ್ತದೆ. ಮತ್ತೆ 2014ರಲ್ಲಿ ಅವರು ಒಂದು ಅರ್ಜಿಯನ್ನ ಕೊಡ್ತಾರೆ. ಸಾಕಷ್ಟು ಕುತೂಹಲ ಇರುವಂತದ್ದು 2014ರಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಕೊಡುವಂತ ಅರ್ಜಿಯಲ್ಲಿ ಸ್ವತಃ ಅವರೇ ಬರೀತಾರೆ, 2002ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಮಗೆ ಸೇರಿದಂತಹ ಜಮೀನನ್ನ ನಿವೇಶನ ಮಾಡಲಿಕ್ಕೆ ಬಳಸ್ಕೊಂಡಿದೆ ಅಂತೇಳಿ. ಅಂದ್ರೆ ಇವರು ಖರೀದಿ ಮಾಡುವಂತದ್ದು 2004, ಗಿಫ್ಟ್ ಡೀಡ್ ಬರೋದು 2010ರಲ್ಲಿ. ಹಾಗೆ 2002ರಲ್ಲಿ ಯಾವ ರೀತಿ ಇವ್ರಿಗೆ ಸೇರುತ್ತೆ ಅನ್ನೋ ವಿಚಾರ ಇದೆ. ಆ ದಾಖಲೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ. ಅದನ್ನ ಪರಿಶೀಲನೆ ಮಾಡಬೇಕಾಗ್ತದೆ. ಮತ್ತೆ 2017ರಲ್ಲಿ ಇವರಿಗೆ ಬದಲಿ ನಿವೇಶನವನ್ನ ಅಂದ್ರೆ ಈಗಿರುವಂತಹ ಜಮೀನನ್ನ ಎಲ್ಲಿ ಕಳೆದುಕೊಂಡ್ರು ಅಲ್ಲಿಂದ ಸಾಕಷ್ಟು ದೂರದಲ್ಲಿರುವಂತಹ ಮೈಸೂರಿನ ಹೃದಯ ಭಾಗದ ವಿಜಯನಗರದಲ್ಲಿ ಹೇಗೆ ಬದಲಿ ನಿವೇಶನವನ್ನು ಕೊಟ್ಟರೆ, ಯಾಕಂದ್ರೆ ಕಾನೂನು ಪ್ರಕಾರ ಇರುವಂತದ್ದು ಸಮಾನಾಂತರ ಬಡಾವಣೆಯಲ್ಲಿ ಕೊಡಬೇಕು ಅಥವಾ ಅದೇ ಸ್ಥಳದಲ್ಲಿ ಕೊಡಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು. ಮತ್ತೆ ಇಷ್ಟೆಲ್ಲ ಸದ್ದು ಮಾಡೋಕ್ಕೆ ಕಾರಣವಾಗಿರುವಂತಹ 50-50 ವಿಚಾರ. ಯಾಕಂದ್ರೆ 50-50 ವಿಚಾರವೇ ಸಾಕಷ್ಟು ಸದ್ದು ಮಾಡಿದಂಥದ್ದು. ಯಾಕಂದ್ರೆ 50-50 ವಿಚಾರದಲ್ಲಿ 2015ರಲ್ಲಿ ಮೈಸೂರು ನಗರಾಭಿವೃದ್ಧಿ ಇಲಾಖೆಯ ಒಂದು ಕಾಯ್ದೆ ಬರ್ತದೆ. ರೈತರಿಗಾಗಿ ಹೊಸ ಬಡಾವಣೆ ಮಾಡಲಿಕ್ಕೆ ರೈತರಿಂದ ಪಡೆದಂತಹ ಜಮೀನುಗಳಿಗೆ ಹೊಸ ಬಡಾವಣೆಗೆ ಮಾತ್ರ ಅನ್ವಯವಾಗ್ತದೆ ಅಂತೇಳಿ ಈ 50-50 ಕಾನೂನು ಅನ್ವಯ ಆಗ್ತದೆ. ಆದರೆ ಇದನ್ನೂ ಸಹ ನಿಯಮ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಬಳಸ್ಕೊಳ್ಳಲಾಗ್ತದೆ ಅಂತೇಳಿ ಇದಕ್ಕೆ ಪೂರಕವಾಗಿ ಮೈಸೂರು ರಾಮ್ ಹಾಗೆ ಸಂಪರ್ಕದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಬಂದ್ರೆ